ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಟ್ರೈನ್ ಪ್ಲೇಸಿಗೆ ಬಂದಿದ್ದೀನಿ. ಬೆಳಿಗ್ಗೆಯಿಂದ ವೀಡಿಯೋ ಮಾಡಿರಲಿಲ್ಲ, ಫುಲ್ ಬ್ಯುಸಿ. ನೋಡ್ಬೋದು ಎಲ್ಲ ಹೋಗಿದ್ದಾರೆ. 7:30 ಆಯಿತು. ಮಳೆ ಬರ್ತಾ ಇದೆ, ತುಂಬ ದಿವಸ ಆದಮೇಲೆ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ. ಸೊ ಇವತ್ತು ಆಟೋ ಇಲ್ಲದಿದ್ದರೆ ಕ್ಯಾಬ್ ಬುಕ್ ಮಾಡಬೇಕು ರೂಮಿಗೆ ಹೋಗಲಿಕ್ಕೆ. ಮತ್ತು ಪ್ರಜ್ವಲ್ ಮೊನ್ನೆ ಊರಿಗೆ ಹೋಗಿದ್ದಂತ ಹೇಳಿದ್ದೆ, ನಾನು ವೀಡಿಯೋದಲ್ಲಿ ಹಾಕಿದ್ದೆ. ಸೊ ಅಮ್ಮ ಇವತ್ತು ಅರ್ಶಿನದ್ದೆಲೆ ಕಡುಬು ಮಾಡಿ ಕೊಟ್ಟಿದ್ದಾರೆ ಅವನ ಹತ್ರ. ಇವತ್ತು ಸಂಜೆ ಹೊರಡ್ತಾನೆ ಅವನು, ನಾಳೆ ಬೆಳಿಗ್ಗೆ ಬರ್ತಾನೆ. ಸೊ ಅಮ್ಮ ಅರ್ಶಿನದ್ದೆಲೆ ಕಡುಬು ಮಾಡಿ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಸೊ ಆ ವಿಡಿಯೋನ ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ತಾ ಇರಿ. ಹೇಗೆ ಮಾಡಿದ್ದಾರೆ ಅಂತ. ನಾಳೆ ಅರ್ಶಿನದ್ದೆಲೆ ಕಡುಬುದ್ದು ವಿಡಿಯೋ ಹಾಕ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಇವತ್ತೀಗ ಕೆಲಸ ಮುಗಿಸಿ ಇನ್ನು ಹೊರಡೋದು ಮನೆಗೆ. ನಾವು 3 ಜನ ಇರೋದು. ಪ್ರಜ್ವಲ್ ನಾಳೆ ಬೆಳಿಗ್ಗೆ ಬರ್ತಾನೆ. ಸೊ ಇವತ್ತಿನ ಕೆಲಸ ಆಲ್ಮೋಸ್ಟ್ ಮುಗಿತಾ ಬಂತು ಗೈಸ್. ಮನೆಗೆ ಹೋಗಿ ಅಡುಗೆ ಮಾಡಲಿಕ್ಕೆ ಉಂಟು. ಅಡುಗೆ ಮಾಡಿ ಊಟ ಮಾಡಿ ಮಲಗುದು. ಮತ್ತೆ ಸಿಗುವ ಗೈಸ್ ನಾವು. ಗೈಸ್ ರೂಮಿಗೆ ಬಂದೆ ನಾನು. ಕಿಶೋರ ಇನ್ನೂ ಬಂದಿಲ್ಲ, 9:30 ಆಗ್ತಾ ಬಂತು. ಮಿಸ್ ಆಲ್ರೆಡಿ ಬಂದು ನೋಡಿ ಮೊಬೈಲ್ ನೋಡ್ತಾ ಇದ್ದಾನೆ. ಕಿಶೋರ ಇನ್ನೂ ಬಂದಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ನಾಗರ ಪಂಚಮಿ ಅಲ್ಲ, ಸೊ ನಾನ್ ವೆಜ್ ಮಾಡಲ್ಲ. ಸೊ ನಾನಿವತ್ತು ಬರುವಾಗ ಮೊಟ್ಟೆ ತಗೊಂಬಂದದ್ದು, ಮೊಟ್ಟೆ ಪದಾರ್ಥ ಏನಾದರೂ ಮಾಡುವ ಅಂತ. ಆದರೆ ಬಂದ ಮೇಲೆ ನೆನಪಾಯಿತು ನಾಗರ ಪಂಚಮಿ ನಾನ್ ವೆಜ್ ತಿನ್ನುವಾಗಿಲ್ಲ ಅಂತ. ಅದಕ್ಕೆ ಈಗ ಒಂದು ಬಟಾಟೆ ಇತ್ತು, ಬಟಾಟೆ ನೀರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಗೆ ಬೇಯಿಸಿಟ್ಟಿದ್ದೇನೆ. ಇವತ್ತು ಓನ್ಲಿ ವೆಜ್ ಅಲ್ಲ, ಸೊ ಇನ್ನು ಬಟಾಟೆನೇ ಗತಿ ನಮಗೆ. ಕಿಶೋರ ಬರಬೇಕು, ಅವನು ಡಿಪ್ರೆಷನ್ನಲ್ಲಿದ್ದಾನೆ. ಇವತ್ತು ಫುಲ್ ಹೆವಿ ವರ್ಕ್ ಅಂತ, 2 ದಿವಸ ರಜೆ ಇತ್ತಲ್ಲ. ಸೊ ಸೋಮವಾರ ಫುಲ್ ಸ್ಟ್ರೆಸ್, ಅದಕ್ಕೆ ಇನ್ನೂ ಹೆವಿ ವರ್ಕ್ ಮಾಡ್ತಿದ್ದಾನೆ. ನೋಡೋ ಗೈಸ್, ಪದಾರ್ಥ ಆದಮೇಲೆ ಊಟ ಮಾಡಬೇಕು. ಇನ್ನೇನೆಲ್ಲ ಆಗ್ತದೆ ನೋಡುವ. ಲೆಟ್ಸ್ ಗೋ ಗೈಸ್. ನಮ್ಮದು ಊಟ ಎಲ್ಲ ಆಯಿತು. ಇವತ್ತೇನು ಸ್ಪೆಷಲ್ ಇಲ್ಲ, ನಾರ್ಮಲ್ ಎಲ್ಲ. ಉಮೇಶ ನೋಡಿ ಆಲ್ರೆಡಿ ಭೂತ ಥರ ಮಲ್ಕೊಂಡಿದ್ದಾನೆ. ಫೈನಲಿ ಕಿಶೋರ ಒಂದು ರೂಮಿಗೆ ಬಂದ. ನಾನು ಅನ್ಕೊಂಡು ಇವತ್ತು ಬರೋದಿಲ್ಲ, ಆಫೀಸಲ್ಲಿ ಮಲ್ಗ್ತಾನಂತ. ಎಲ್ಲ ಭಟ್ರ ಜೊತೆ ತನುವಾಗ್ಲಿಕ್ಕೆ ಹೋಗಿದ್ದ ಅಂತ. ಇವತ್ತು ನಾಗರಾಂಚಮಿ ಅಲ್ಲ, ಇವತ್ತು ಎಲ್ಲ ಭಟ್ರ ಜೊತೆ ತನುವಾಗ್ಲಿಕ್ಕೆ ಹೋಗಿದ್ದಾನೆ ಇರಬೇಕು, ತೆಂಗಿನಕಾಯಿ ಹೊಡಿಲಿಕ್ಕೆಲ್ಲ. ಸೊ ಇನ್ನು ನಮ್ದು ಊಟ ಆಯ್ತು ಗೈಸ್, ನಾವಿನ್ನು ಮಲ್ಕೊಳ್ಳೋದು. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗುವ. ಅಲ್ಲಿವರೆಗೆ ನಮ್ಮ ಲಾಗ್ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್ ಗೈಸ್. ನಾಳೆ ಮತ್ತೆ ಸಿಗೋಣ ಇದೆ ಪ್ರೀತಿಯೊಂದಿಗೆ. ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.